ಅವರು ಹೊಟ್ಟೆಪಾಡಿಗಾಗಿ ದೂರದ ಪಶ್ಚಿಮ ಬಂಗಾಳದಿಂದ ಬಂದಿದ್ರು. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಹೇಗೋ ನೆಮ್ಮದಿಯಾಗಿದ್ರು. ಇನ್ನೇನು ಊಟ ಮಾಡಿ ನೆಮ್ಮದಿಯಾಗಿ ಮಲಗಬೇಕು ಅಂದುಕೊಂಡವರಿಗೆ ರಾತ್ರಿ ನಡೆದಿದ್ದು ಮಾತ್ರ ಘೋರ ಕೃತ್ಯ. ಅಂದು ರಾತ್ರಿ ಪೊಲೀಸ್ ಇನ್ಫಾರ್ಮರ್ಸ್ ಹೆಸರಲ್ಲಿ ನುಗ್ಗಿ ಕ್ರೌರ್ಯ ಮಾಡಿರುವಂತದ್ದು. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ. ಪೊಲೀಸ್ ಇನ್ಫಾರ್ಮರ್ಸ್ ಹೆಸರಲ್ಲಿ ನುಗ್ಗಿ ಕ್ರೌರ್ಯ ಮಾಡಿರುವಂತದ್ದು. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ. ಮೊಬೈಲ್ಗಳನ್ನು ಕೂಡ ದೋಚಿದ ಕಿರಾತಕರು. ಖಾಕಿಗೆ ಕರೆ ಮಾಡ್ತಾ ಇದ್ದಂತೆಯೇ ಕಾಲ್ಕಿತ್ತ ಆರೋಪಿಗಳು. 3 ಲಾಕ್, ಇಬ್ಬರಿಗಾಗಿ ಖಾಕಿ ಶೋಧ ಮಾಡ್ತಾ ಇದೆ. ಪೊಲೀಸ್ ಇನ್ಫಾರ್ಮರ್ಸ್ ಹೆಸರಲ್ಲಿ ನುಗ್ಗಿ ಕ್ರೌರ್ಯ ಮಾಡಿದೆ ಗ್ಯಾಂಗ್. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿರುವಂತದ್ದು. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಗ್ಯಾಂಗ್ ರೇಪ್ ಮಾಡಿರುವಂತದ್ದು. ಕೃತ್ಯದ ಬಳಿಕ ಮೊಬೈಲ್ಗಳನ್ನು ಕೂಡ ಕಸಿದು ಎಸ್ಕೇಪ್ ಆಗಿರುವಂತದ್ದು. ಇದು ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಕೃತ್ಯ. ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದಾರೆ ಖದೀಮರು. ಮಧ್ಯರಾತ್ರಿ ಮನೆಗೆ ನುಗ್ಗಿ ಮಹಿಳೆ, ಗಂಡ, ಮಕ್ಕಳು ಹೇಗೋ ಇನ್ನೇನು ನಿದ್ದೆಗೆ ಜಾರಬೇಕಾಗಿತ್ತು. ಆಗ ಪೊಲೀಸ್ ಇನ್ಫಾರ್ಮರ್ಸ್ ಹೆಸರಲ್ಲಿ ನುಗ್ಗಿದ್ದಾರೆ ಖದೀಮರು. ಈ ವೇಳೆ ಗಂಡ ಮತ್ತು ಮಕ್ಕಳನ್ನ ಕಟ್ಟಿ ಹಾಕಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಿರುವಂತದ್ದು. ಬಳಿಕ ಮೊಬೈಲ್ ಹಾಗೂ ಕೆಲವೊಂದಿಷ್ಟು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಪೊಲೀಸರು ತನಿಖೆ ಕೈಗೊಂಡು ಇದೀಗ 3 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತಿಬ್ಬರಿಗಾಗಿ ಶೋಧ ಕೈಗೊಂಡಿದ್ದಾರೆ. ಗಂಡ ಮಕ್ಕಳನ್ನ ಕಟ್ಟಿ ಹಾಕಿ ಸಾಮೂಹಿಕ ಅತ್ಯಾಚಾರ. ಆ ಮೊಬೈಲ್ಗಳನ್ನು ಕೂಡ ದೋಚಿ ಎಸ್ಕೇಪ್ ಆಗಿದ್ರು ಕಿರಾತಕರು. ಸದ್ಯ ಇದೀಗ 3 ಲಾಕ್ ಆಗಿದ್ದಾರೆ. ಇಬ್ಬರಿಗಾಗಿ ಶೋಧ ಮುಂದುವರೆದಿದೆ.